ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾವು ನಿಮ್ಮ ವಯಮ್ಮ ಎತ್ತೋ ಮಲಪ್ಯೂತ. ಗೋಕಾಕದಲ್ಲೊಂದು ಹಗಲು ಲೂಟಿಯಾಗಿದೆ. ಅದು ನಿಂತ ಕಾರಿನಲ್ಲಿ 5,80,000 ರೂಪಾಯಿಗಳನ್ನು ಬಿಟ್ಟು ಹೋದಂಥ ಕಾರ್ನಲ್ಲಿ ಹಣವನ್ನು ಎತ್ತಂಗಡಿ ಮಾಡಿದಂಥ ಘಟನೆ ಈ ಒಂದು ನಮ್ಮ ಪ್ರಿಯಾವರಣ ಸಮಯದಲ್ಲಿ ಅಥವಾ ನಮ್ಮ ಆನಂದಾಗಿ ಸಮಯದಲ್ಲಿ ಜರುಗಿದೆ ಅಂತ ಬರ್ತಾಯಿದೆ. ಈಗಾಗಲೇ ಪೊಲೀಸರು ಅಲ್ಲಿ ಹೋಗಿ ಎನ್ಕ್ವೈರಿ ಮಾಡಿ ತನಿಖೆಯನ್ನು ಮುಂದುವರಿಸಿದ್ದಾರೆ. ಅವರು ಯಾರು ಅನ್ನುವಂಥ ಹುಡುಕಾಟನ ಒಂದು ಸ್ವಲ್ಪ ಜೋರನ್ನು ಮಾಡಿದ್ದಾರೆ. ಅದರೊಳಗೆ ಮುಖ್ಯವಾಗಿ PSI ವಾರಿಕರ್ ಅವರು ಮುತುವರ್ಜಿ ವಹಿಸಿ ಈ ನಡೆದಂಥ ಘಟನೆಗೆ ಮೂಲ ಸೂತ್ರಧಾರ ಯಾರ, ಕಳ್ಳತನ ಮಾಡಿದವರು ಯಾರು ಅದನ್ನು ಹುಡುಕುವಂಥ ಒಂದು ಯತ್ನವನ್ನು ನಡೆಸಿದ್ದಾರೆ. ಆದರೆ 5,80,000 ರೂಪಾಯಿಗಳನ್ನು ಕಳ್ಕೊಂಡಂಥ ವ್ಯಕ್ತಿ ತನ್ನದೇ ಆದಂಥ ದುಃಖದಲ್ಲೇ ಮುಳುಗಿದ್ದಾನೆ. ಇದು ತನಿಖೆಯ ನಂತರ ಯಾರು ಎಲ್ಲಿಂದ ಎತ್ತಿದ್ರು ಅನ್ನೋದು ಅಥವಾ ಇದು ತನಿಖೆ ಏನಾಗ್ತದೆ ನೋಡೋಣ ಅಂತ ಹೇಳ್ತಾ ಆ ಕಾರ್ ಗಾಡಿ ನಿಂತ ಜಾಗವನ್ನು ದಯವಿಟ್ಟು ತಾವು ನೋಡಿ. 5,80,000 ರೂಪಾಯಿ ಗಾಡಿಯನ್ನು ಬರೀ ಇವಾಗೇನ ಅದು ನಿಂತ ಕಾರಗಡಿಯ ಗ್ಲಾಸನ್ನು ಸರಿಸಿ ದುಡ್ಡನ್ನು ಎತ್ಕೊಂಡು ಹೋಗಿದ್ದಾರೆ ಅಂತೇಳಿ ಆರಂಭದಲ್ಲಿ ತಿಳಿದು ಬರ್ತಾಯಿದೆ. ಇನ್ನು ಮುಂದಿನ ತನಕ ಪೊಲೀಸರ ರಿಪೋರ್ಟ್ ಅಂತ ಹೇಳ್ತಾ ಇದು ಇವತ್ತಿನ ವಿಶೇಷ ಗೋಕಾಕದ ಸುದ್ದಿ, ಅದು ಜಾತ್ರಾ ಸಮಯದಲ್ಲೇ. ವಂದನೆಗಳು.